ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ತುಂಬಾ ಮುಂದುವರೆದ್ಬಿಟ್ಟಿದ್ಯಾ, ಹಾಗಂತ ಗೆದ್ದೆ ಅಂತ ಅನ್ಕೋಬೇಡ. ನಾನು ಗೆದ್ದೆ ಅಂತ ಇವತ್ತುವರೆಗೂ ಅನ್ಕೊಂಡಿಲ್ಲ. ಆದರೆ ನನ್ನ ಎಕ್ಸಾಮ್ ರಿಸಲ್ಟ್ ಬರುತ್ತಲ್ಲ, ಆ ಕ್ಷಣ ಧೈರ್ಯವಾಗಿ ನಾನು ಗೆದ್ದೆ ಅಂತ ಹೇಳ್ಕೊತೀನಿ. ಭ್ರಮೇಲ್ ಬದುಕೋದು ಒಳ್ಳೇದಲ್ಲ. ಇರುವೆ ತಾನು ಯಾರನ್ನಾದ್ರೂ ಕಚ್ಚಿ ಓ ನಾನು ಗೆದ್ಬಿಟ್ಟೆ, ನಾನೇ ಬಲಶಾಲಿ ಅಂತ ಅನ್ಕೊಂಡಿರುತ್ತೆ. ಆದ್ರೆ ಕಚ್ಚಿಸ್ಕೊಂಡವನಿಗೆ ಹೊಸ್ಕಾಕ ಶಕ್ತಿ ಇರುತ್ತೆ. ಆ ಕ್ಷಣಕ್ಕೋಸ್ಕರನೇ ನಾನು ಕಾಯ್ತಾ ಇರೋದು. ಪಾಸ್ ಆಗ್ಬಿಡ್ತೀನಿ ಅಂತ ನೀನು ಅನ್ಕೊಂಡಿದ್ಯಾ? ಇನ್ಫ್ಯಾಕ್ಟ್ ಎಕ್ಸಾಮ್ ಬರೆದು ಪ್ರತಿಯೊಬ್ಬರು ಹಾಗೆ ಅನ್ಕೊಳ್ಳೋದು, ನಾವು ಖಂಡಿತ ಪಾಸ್ ಆಗ್ತೀವಿ ಅಂತ. ಆದ್ರೆ ಆ ಅದೃಷ್ಟ ನಿನ್ನ ಹಣೆಯಲ್ಲಿ ಬರ್ತಿಲ್ಲ. ನಾನು ಎಕ್ಸಾಮ್ ಬರ್ತಿದ್ದೀನಿ, ಪಾಸ್ ಆಗ್ಬಿಡ್ತೀನಿ, ವೀರುಗೆ ಸ್ವೀಟ್ ತೊಗೊಂಡೋಗಿ ಕೊಟ್ಟು ಅವ್ನು ಹೋಗ್ಲಿಕ್ಕೆ ಪಡಿತೀನಿ ಅನ್ನೋ ಹುಚ್ಚಾಡ್ತಲ್ಲಿ ನಿನ್ನ ಮೊಂಡತನ ಜಾಸ್ತಿ ಆಗಿದೆ. ಅದು ರಿಸಲ್ಟ್ ಬರುತ್ತಲ್ಲ ಆವತ್ತು ನಿನ್ನ ಮೊಂಡತನ ಎಲ್ಲ ಚೂರ್ ಚೂರಾಗಿ ಕೆಳಗೆ ಬಿದ್ದು ಹೋಗುತ್ತೆ. ನಿನ್ನ ಕಣ್ಣು ಮುಂದೆನೆ ನಿನ್ನ ಮದುವೆ ತಯಾರಿ ನಡೀತಿರುತ್ತೆ. ಅದನ್ನು ನೋಡೋದಕ್ಕೆ ರೆಡಿಯಾಗಿರೋ. ಒಂದ್ ವೇಳೆ ನಾನು ಪಾಸ್ ಆದ್ರೆ ನಾನು ಪಾಸ್ ಆಗಿರೋ ವಿಷಯನ ಅಪ್ಪಂಗೆ ಸಿಹಿ ಕೊಟ್ಟು ಸಂಭ್ರಮದಿಂದ ಹೇಳ್ತೀನಿ. ಅಪ್ಪ ನನ್ನ ಮಗಳು ಪಾಸ್ ಆಗಿದ್ದಾಳೆ ಅಂತ ಪ್ರಪಂಚಕ್ಕೆ ಹೆಮ್ಮೆಯಿಂದ ಹೇಳ್ಕೊತಾರೆ. ಇದನ್ನೆಲ್ಲ ನೋಡೋದಕ್ಕೆ ನೀವ್ ರೆಡಿಯಾಗಿ. ರಾಮಯ್ಯ ಗಾಡಿನ ಒಳ್ಳೆ ಕಂಡೀಷನ್ ಎಲ್ಲ ಇಟ್ಟಿದ್ದಾನೆ. ಗಾಡಿನೇ ಗಾಡ್ ಅನ್ನೋ ರೇಂಜಲ್ಲಿ ನೋಡ್ತಾನೆ. ಅಂಥವ್ನ ಹತ್ರಕ್ಕೆ ನಾನು ಗಾಡಿ ಇಸ್ಕೊಂಡಿದ್ದೀನಿ ಅಂತಂದರೆ ನನ್ನ ಪರ್ಫಾರ್ಮೆನ್ಸ್ ಬೇರೆ ರೇಂಜಲ್ಲಿದೆ. ಈ ನನ್ನ ಪರ್ಫಾರ್ಮೆನ್ಸ್ಗೆ ಆಸ್ಕರ್ ಕೊಟ್ಟರು ಕಮ್ಮಿನೇ. ಯಾರಿವರು ಹಿಂಗ್ ಗುರಾಯಿಸ್ತಾ ಇದ್ದಾರೆ? ಕಳ್ರ ಅಥವಾ ಚಂದಾಗಿಂದ ಎತ್ತಕ್ಕೆ ಬರ್ತಿದಾರಾ? ಏನಣ್ಣ ಚಂದ ಕಳಕ್ ಬಂದ್ರ? ಗಣೇಶನಪ್ಪ ಇನ್ನು ದೂರ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.